ಭಾರತ ಪಾಕಿಸ್ತಾನದ ನಡುವೆ ಜೋರಾಯಿತು ಟ್ರೋಫಿಗೆ ಸಂಬಂಧಪಟ್ಟಂತಹ ಫೈಟ್. ತೀವ್ರ ವಿವಾದದ ಬಳಿಕ ಕ್ಷಮೆಯನ್ನ ಕೇಳಿದ್ದಾರೆ ಎಸಿಸಿ ಅಧ್ಯಕ್ಷರು. ಏಷ್ಯಾ ಕಪ್ ಕೊಡೋದಾಗಿ ಹೇಳಿದ್ದಾರೆ ಮೊಹಸಿನ್ ನಖ್ವಿ ಅವರು. ಬಹಳಷ್ಟು ಟೀಕೆಗೆ ಕಾರಣ ಆಗಿತ್ತು, ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಈಗ ಏಷ್ಯಾ ಕಪ್ ಅನ್ನ ಪಾಕಿಸ್ತಾನ ಹಸ್ತಾಂತರಿಸಿದೆ. ಯುಎಇ ಕ್ರಿಕೆಟ್ ಮಂಡಳಿಗೆ ಕಪ್ ಅನ್ನ ಹಸ್ತಾಂತರ ಮಾಡಲಾಗಿದೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಮುಖ್ಯಸ್ಥ ಮೊಹಸಿನ್ ನಖ್ವಿ ಭಾರತೀಯ ಕ್ರಿಕೆಟ್ ಮಂಡಳಿಯ ಕ್ಷಮೆ ಯಾಚಿಸಿದ್ದಾರೆ. ಏಷ್ಯಾ ಕಪ್ ಅನ್ನ ಪಾಕಿಸ್ತಾನ ಹಸ್ತಾಂತರಿಸಿದೆ. ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಬಳಿಕ ಏನ್ ನಡೀಬಾರ್ದಿತ್ತೋ ಅದು ನಡೆದು ಹೋಗಿದೆ. ಇದಕ್ಕಾಗಿ ನಾನು ಕ್ಷಮೆ ಯಾಚಿಸ್ತೀನಿ ಅಂತ ನಖ್ವಿ ತಿಳಿಸಿದ್ದಾರೆ. ತೀವ್ರ ವಿವಾದದ ಬಳಿಕ ಕೇಳಿರುವಂತಹ ಕ್ಷಮೆ ಯಾಚನೆ ಇದು. ಏಷ್ಯಾ ಕಪ್ ಕೊಡೋದಾಗಿ ಹೇಳಿದ್ರು, ಮುಜುಗರಕ್ಕೀಡಾಗಿದ್ದಂತಹ ನಂತರ ಇದೀಗ ಟ್ರೋಫಿಯನ್ನ ಪಾಕಿಸ್ತಾನ ಕೊಟ್ಟಿದೆ. ಟೀಮ್ ಇಂಡಿಯಾಗೆ ಏಷ್ಯಾ ಕಪ್ ಅನ್ನ ವಾಪಸ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಟ್ರೋಫಿಗಾಗಿ ಸೂರ್ಯಕುಮಾರ್ ಬರಲಿ ಅಂತ ನಖ್ವಿ ಹೇಳಿದ್ರು. ಎಸಿಸಿ ಕಚೇರಿಗೆ ಆಗಮಿಸಿ ಟ್ರೋಫಿಯನ್ನ ಪಡೀಲಿ ಅಂತ ನಖ್ವಿ ಹೇಳಿದ್ದಾರೆ. ನಖ್ವಿ ವಿರುದ್ಧ ಬಿಸಿಸಿಐ ದೂರನ್ನ ಕೊಡೋದಕ್ಕೆ ಮುಂದಾಗಿತ್ತು. ಈಗ ಇಷ್ಟೆಲ್ಲ ವಿವಾದ ಆದ ಮೇಲೆ ಕೊನೆಗೂ ಈಗ ಆ ಟ್ರೋಫಿಯನ್ನ ಹಸ್ತಾಂತರ ಮಾಡುವಂತಹ ಕೆಲಸ ಆಗ್ತಾ ಇದೆ. ಭಾನುವಾರದ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆದಂತಹ ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ತಂಡ 5 ವಿಕೆಟ್ಗಳ ಜಯ ಸಾಧಿಸಿತ್ತು. ಆ ಗೆಲುವಿನ ಬಳಿಕ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಮೊಹಸಿನ್ ನಖ್ವಿಯಿಂದ ಟ್ರೋಫಿಯನ್ನ ಸ್ವೀಕರಿಸುವುದಕ್ಕೆ ನಿರಾಕರಿಸಿದ್ರು. ಯಾವ ರೀತಿ ರೋಸ್ಟ್ ಮಾಡಿದ್ರು, ಹೇಗೆ ಕಿಂಡಲ್ ಮಾಡಿದ್ರು ಎಲ್ಲ ಕೂಡ ನಾವು ಗಮನಿಸಿದ್ವಿ. ಇದಕ್ಕೆ ಮುಖ್ಯ ಕಾರಣ ಮೊಹಸಿನ್ ನಖ್ವಿ ಪಾಕಿಸ್ತಾನ ಸರ್ಕಾರದ ಆಂತರಿಕ ವ್ಯವಹಾರಗಳ ಸಚಿವರಾಗಿರುವಂಥದ್ದೇ ಮೇನ್ ರೀಸನ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಬಹಳಷ್ಟು ವಿವಾದ ಆಗಿತ್ತು, ಅದೆಲ್ಲ ಆದ ನಂತರದಲ್ಲಿ ಕೊನೆಗೂ ಕ್ಷಮೆ ಕೇಳಿದ್ದಾರೆ. ಮತ್ತೊಂದು ಕಡೆ ನಖ್ವಿ ವಿರುದ್ಧ ದೂರು ಕೊಡೋದಕ್ಕೆ ಬಿಸಿಸಿಐ ಕೂಡ ಮುಂದಾಗಿತ್ತು. ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಏನಂದ್ರೆ ಇದು ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿಯಾದಂತ ಪರಿಸ್ಥಿತಿನಲ್ಲಿ ಇವತ್ತು ಪಾಕಿಸ್ತಾನ ಇದೆ ಅಂತ ಹೇಳ್ಬೋದು. ಮೊಹಸಿನ್ ನಖ್ವಿ ಏನಿದ್ದಾರೆ, ಅವ್ರಿಗೆ ಭಾರತ ತುಂಬಾನೇ ದೊಡ್ಡ ಅವಮಾನವನ್ನ ಮಾಡಿತ್ತು ಏಷ್ಯಾ ಕಪ್ ಫೈನಲ್ ಪಂದ್ಯದ ಬಳಿಕ. ನಾವೆಲ್ಲರೂ ಆ ದೃಶ್ಯಾವಳಿಗಳಲ್ಲಿ ನೋಡಿದ್ವಿ. ಏನಂದ್ರೆ ಅವರು ಭಾರತಕ್ಕೆ ಕಪ್ ಹಸ್ತಾಂತರ ಮಾಡೋದಕ್ಕೆ ಅವರು ಕಾಯ್ತಾ ನಿಂತಿದ್ರು. ಆದ್ರೆ ಭಾರತೀಯ ಆಟಗಾರರು ಆರಾಮಾಗಿ ಫೀಲ್ಡ್ ಅಲ್ಲಿ ಮಲ್ಕೊಂಡು ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಕಾಲ ಕಳೆಯೋದ್ರ ಮೂಲಕ ತಮ್ಮ ಆಕ್ರೋಶನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಕಪ್ನ ನಮ್ ಕೈಲಿ ತಗೊಂಡ್ ಬಂದ್ವಿ ಅನ್ನೋ ರೀತಿ ಸಿಂಬಾಲಿಕ್ ಆಗೋದನ್ನ ತೋರಿಸ್ತಾ ಬರಿಗೈಯಲ್ಲಿ ಬಂದು ಫೋಟೋ ತೆಗೆಸ್ಕೊಂಡು ಭಾರಿ ಟ್ರೋಲ್ ಕೂಡ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಬುದ್ಧಿ ಕಲ್ತಿರ್ಲಿಲ್ಲ ಪಾಕಿಸ್ತಾನ. ಸೂರ್ಯಕುಮಾರ್ ಯಾದವ್ ಬರ್ಲಿ ದುಬೈಗೆ, ನಾವು ಅವ್ರಿಗೆ ಕಪ್ ಕೊಟ್ಟು ಕಳಿಸ್ತೀವಿ ಅಂತೆಲ್ಲಾನು ಇದ್ ಮಾಡಿದ್ರು. ಆದ್ರೆ ಒಂದು ನಾವಿಲ್ಲಿ ಗಮನಿಸ್ಬೇಕಾಗಿರೋದು ಏನು, ಇದೇ ಒಂದು ಕೃತ್ಯಗಳನ್ನ ಅಂದ್ರೆ ಇದೇ ರೀತಿಯಾದಂತ ಒಂದು ಪ್ರತಿಭಟನೆಯನ್ನ ಬೇರೆ ಯಾವುದೇ ದೇಶ ಮಾಡಿದ್ರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಏನಿದೆ ICC ಅದು ಸಹಿಸ್ತಿರ್ಲಿಲ್ವೇನೋ. ಆದ್ರೆ BCCI ಏನಿದೆ ಅದು ಆರ್ಥಿಕವಾಗಿ ಮಾತ್ರ ಅಲ್ಲ, ಆಟಗಾರರ ವಿಚಾರದಲ್ಲೂ ಕೂಡ ಒಂದು ಇಡೀ ICCಯನ್ನೇ ರೂಲ್ ಮಾಡುವಂತ ಹಂತದಲ್ಲಿದೆ. ಹಂಗಾಗಿ BCCI ಒತ್ತಡಕ್ಕೆ ಕೊನೆಗೂ ಮೊಹಸಿನ್ ನಖ್ವಿ ಮಣಿಲೇಬೇಕಾಗಿದೆ. ಏನು ದುಬೈಗೆ ಬಂದು ಕಪ್ ತಗೊಂಡು ಹೋಗ್ಲಿ ಅಂತ ಏನು ಹೇಳ್ತಿದ್ರು, ಈಗ ಅವರೇ ಖುದ್ದಾಗಿ ಬಂದು ದುಬೈನಲ್ಲಿರುವಂತ UAE ಒಂದು ಕ್ರಿಕೆಟ್ ಸಂಸ್ಥೆಗೆ ಕಪ್ನ ಹಸ್ತಾಂತರ ಮಾಡಿ ಹೋಗುವಂತದ್ದಾಗಿದೆ. ಇದು ಕೇವಲ ಭಾರತೀಯರಿಗೆ ಮಾತ್ರ ಜಯ ಅಲ್ಲ, ಇದೊಂದು ರೀತಿ ಕ್ರಿಕೆಟ್ಗೆ ಜಯ ಅಂತ ಹೇಳ್ಬೋದು. ಜೊತೆಗೆ ಭಾರತದ ಶಕ್ತಿ ಏನು, BCCIನ ಶಕ್ತಿ ಏನು ಕ್ರಿಕೆಟ್ ರಂಗದಲ್ಲಿ ಅನ್ನೋದನ್ನ ಇಡೀ ವಿಶ್ವಕ್ಕೆ ಈ ಒಂದು ಘಟನೆ ಜಾಹೀರು ಮಾಡಿದೆ ಅಂತ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು.